ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಬರೋಬ್ಬರಿ 1 ದಶಕದ ನಂತರ ಭಾರತದ ಪ್ರಧಾನಿ ಕೆನಡಾಗೆ ಭೇಟಿ ಕೊಡೋ ಮುಹೂರ್ತ ಫಿಕ್ಸ್ ಆಗಿದೆ. ಟ್ರುಡೂ ಇದ್ದಾಗ, ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಭಾರತ ಕೆನಡಾ ಸಂಬಂಧ ಪೂರ್ತಿ ಹಾಳು ಮಾಡಿಬಿಟ್ಟಿದ್ರು. ಖಲಿಸ್ತಾನಿಗಳ ಒಂದು ಒತ್ತೆಯಾಳಾಗಿತ್ತು ಕೆನಡಾ. ಭಾರತದ ಪ್ರಧಾನಿ ಕೂಡ ಕಳೆದ 1 ದಶಕದಲ್ಲೇ ಹೋಗಿರಲಿಲ್ಲ. ಭಾರತದ ಹೊರಗಿರೋ ಖಲಿಸ್ತಾನಿಗಳ ಪಾಲಿನ ಆಶ್ರಯ ತಾಣವಾಗಿ ಭಾರತ ವಿರೋಧಿ ಪ್ರಧಾನಿಯಿಂದ ಸಂಬಂಧ ಕಳ್ಕೊಂಡಿದ್ದ ಕೆನಡಾ ಇವತ್ತು ಭಾರತಕ್ಕೆ ಸ್ನೇಹದ ಆಹ್ವಾನ ಕೊಟ್ಟಿದೆ. ಜೂನ್ನಲ್ಲಿ ಕೆನಡಾದಲ್ಲಿ ನಡೆಯೋ G7 ಸಮ್ಮಿಟ್ಗೆ PM ಮೋದಿಗೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆ PM ಮೋದಿ ಸಮ್ಮತಿ ಸೂಚಿಸಿದ್ದಾರೆ. ಆದರೆ ಈ ಆಹ್ವಾನ ಬರ್ತಿದ್ದ ಹಾಗೆ ಕೆನಡಾದಲ್ಲಿ ಖಲಿಸ್ತಾನಿಗಳ ಬಾಲಕ್ಕೆ ಬುಡಕ್ಕೆ ಬೆಂಕಿ ಬಿದ್ದಿದೆ. ನೀವ್ಯಾಕೆ ಮೋದಿನ ಕರಿತಾ ಇದ್ದೀರಾ ಅಂತ ಖಲಿಸ್ತಾನಿಗಳು ಗೋಳಿಟ್ಟಿದ್ದಾರೆ. ಆದರೂ ಮಾರ್ಕ್ ಕಾರ್ನಿ ಕೇರ್ ಮಾಡಿಲ್ಲ. ಭಾರತ ನಮಗೆ ಬೇಕು ಅಂತ ಸಾರಿ ಹೇಳಿದ್ದಾರೆ. ಅಸಲಿಗೆ ಭಾರತ G7 ಒಕ್ಕೂಟದ ಭಾಗ ಅಲ್ಲದೆ ಹೋದರೂ ಕೂಡ ಆಹ್ವಾನ ಯಾಕೆ ಬಂದಿದೆ? ಅದರಲ್ಲೂ ನಿರಂತರ 5ನೇ ಬಾರಿಗೆ G7 ರಾಷ್ಟ್ರಗಳು PM ಮೋದಿಗೆ ಆಹ್ವಾನ ಕೊಡ್ತಿರೋದು ಯಾಕೆ? ಈ ಭೇಟಿ ದೇಶಘಾತುಕ ಖಲಿಸ್ತಾನಿಗಳಿಗೆ ಯಾವ ರೀತಿ ಮೆಸೇಜ್ ಪಾಸ್ ಮಾಡುತ್ತೆ? ಅಸಲಿಗೆ ಈ G7 ಅಂದ್ರೆ ಏನು ಮಾಡ್ತಾರೆ ಅವರು? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. PM ಮೋದಿಗೆ G7 ಆಹ್ವಾನ. ಖಲಿಸ್ತಾನಿಗಳ ಬೆಂಬಲದಲ್ಲೇ ಅಧಿಕಾರ ಹಿಡಿದಿದ್ದ ಟ್ರುಡೂ ಭಾರತದ ಮೇಲೆ ಸಾಕಷ್ಟು ಆರೋಪ ಮಾಡಿದ್ರು ಈ ಹಿಂದೆ. ಆದ್ರೆ ಈಗ ಹೊಸ ಪ್ರೈಮ್ ಮಿನಿಸ್ಟರ್ ಬಂದು 2 ರಾಷ್ಟ್ರಗಳ ಸಂಬಂಧ ಸುಧಾರಿಸೋ ಹೆಜ್ಜೆ ಇಡ್ತಾ ಇದ್ದಾರೆ. ಕೆನಡಾದ ಆಲ್ಬರ್ಟಾ ಪ್ರಾಂತ್ಯದ ಕಾನನಾಸ್ಕೆಸ್ ನಗರದಲ್ಲಿ ಜೂನ್ 15ರಿಂದ ಜೂನ್ 17ರವರೆಗೆ G7 ಅಥವಾ ಗ್ರೂಪ್ ಆಫ್ 7 ರಾಷ್ಟ್ರಗಳ ಈ ಶೃಂಗಸಭೆ ಸಮಿಟ್ ಇಟ್ಕೊಂಡಿದ್ದಾರೆ. ಈ ಶೃಂಗಸಭೆಗೆ ಬರುವಂತೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ PM ಮೋದಿಗೆ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ಈ ಆಹ್ವಾನ ಸ್ವೀಕರಿಸಿದ್ದೀನಿ ಅಂತ PM ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಈ ಆಹ್ವಾನದ ವಿರುದ್ಧ ಕೆನಡಾದಲ್ಲಿ ಖಲಿಸ್ತಾನಿ ಮರಿಗಳು ಬಾಲ ಬಿಚ್ಚಿದ್ದಾವೆ. ಖಲಿಸ್ತಾನಿಗಳಿಂದ ವಿರೋಧ. ವಿಶ್ವ ಸಿಖ್ ಸಂಸ್ಥೆಯಂತೆ ಖಲಿಸ್ತಾನಿ ಗುಂಪಿದು. ಅವರು ಮತ್ತು ಹಲವಾರು ಗುಂಪುಗಳು ಅರಚಾಟ ಶುರು ಮಾಡಿದ್ದಾರೆ. ಈ ಆಹ್ವಾನ ಕೆನಡಾದಲ್ಲಿರೋ ಸಿಖ್ಖರಿಗೆ ಸರ್ಕಾರ ಮಾಡ್ತಾ ಇರೋ ದ್ರೋಹ. ಬರೀ ಸಿಖ್ ಸಮುದಾಯಕ್ಕಲ್ಲ, ಕೆನೇಡಿಯನ್ ಮೌಲ್ಯಗಳಿಗೆ ಇದು ದ್ರೋಹ. ನಮ್ಮ ಭಾಯಿ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯಲ್ಲಿ ಭಾರತದ ಪಾತ್ರ ಇದೆ, ಅದನ್ನು ಒಪ್ಕೊಳ್ತಾ ಇಲ್ಲ. ಅವರು ತನಿಖೆಗೂ ಸಹಕಾರ ಕೊಡ್ತಿಲ್ಲ. ಹಂಗಿದ್ರು PM ಮೋದಿಗೆ ಆಹ್ವಾನ ಕೊಟ್ಟಿರೋದು ನಾಚಿಕೆಗೇಡು, ಡೇಂಜರ್ ಅಂತೆಲ್ಲ ಈ ಖಲಿಸ್ತಾನಿಗಳು ಗೋಳಿಟ್ಟಿದ್ದಾರೆ. ಅಲ್ಲದೆ ನಾವು ಚೀನಾ, ರಷ್ಯಾ, ಇರಾನ್ನಂತಹ ದೇಶಗಳ ನಾಯಕರನ್ನೇ ಕೆನಡಾ ಮಣ್ಣಿಗೆ ಕಾಲಿಡೋಕೆ ಬಿಡಲ್ಲ. ಅಂಥದ್ರಲ್ಲಿ ನಮ್ಮ ದೇಶದ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡೋ ಭಾರತಕ್ಕೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ತಾ ಇದ್ದೀರಾ ಅಂತೆಲ್ಲ ಪೇಚಾಡಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಕೆನಡಾ ಖಲಿಸ್ತಾನಿ ಚಳವಳಿ ಮುಖಂಡ ಹರ್ದೀಪ್ ಸಿಂಗ್ ನಿಜ್ಜರ್ನನ್ನ 2023ರಲ್ಲಿ ಯಾರೋ ಮುಸುಕುದಾರಿಗಳು ಸರ್ರೆ ಅನ್ನೋ ಕಡೆ ಹತ್ಯೆ ಮಾಡಿದ್ರು. ಈ ಹತ್ಯೆಯನ್ನು ಭಾರತವೇ ಮಾಡಿಸಿದೆ ಅಂತ ಆಗಿನ ಪ್ರಧಾನಿ ಜಸ್ಟಿನ್ ಟ್ರುಡೂ ಯಾವುದೇ ಸಾಕ್ಷ್ಯ ಇಲ್ಲದೆ ಆರೋಪ ಮಾಡಿದ್ರು. ಅಧಿಕಾರದಲ್ಲಿ ಇರೋವರೆಗೂ ಕೂಡ ಖಲಿಸ್ತಾನಿ ಊರುಗೋಲಿನಿಂದ ಸರ್ಕಾರ ನಡೆಸ್ತಾ ಇದ್ದ ಟ್ರುಡೂ ಭಾರತದ ವಿರುದ್ಧ ಆಗಾಗ ಆರೋಪ ಮಾಡ್ತಾನೆ ಇದ್ರು. ಭಾರತ ಏನ್ರಿ ಮಾತಾಡ್ತೀರಾ, ಯಾವ ಆಧಾರದ ಮೇಲೆ ಆರೋಪ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಬಾಯಿ ಮುಚ್ಕೊಳ್ತಾ ಇತ್ತು ಈ ಟ್ರುಡೂ. ಅಲ್ಲಿನ ಇಂಟೆಲಿಜೆನ್ಸ್ನವರು ಕೂಡ, ಕೆನಡಾ ಇಂಟೆಲಿಜೆನ್ಸ್ನವರು ಕೂಡ ಸಾಕ್ಷ್ಯ ಯಾವುದು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಭಾರತ ಕೂಡ ಈ ವಿಚಾರವನ್ನ ರಿಜೆಕ್ಟ್ ಮಾಡ್ತಾನೆ ಬಂದಿದೆ. ಈಗ ಮತ್ತೆ ಖಲಿಸ್ತಾನಿಗಳು ಮೋದಿ ಭೇಟಿಗೆ ಅಡ್ಡಗಾಲು ಹಾಕ್ತಾ ಇದ್ದಾರೆ. ಆದರೆ ನೂತನ ಪ್ರಧಾನಿ ಮಾರ್ಕ್ ಕಾರ್ನಿ ಭಾರತವನ್ನ ಬಿಟ್ಕೊಡ್ತಾ ಇಲ್ಲ. ಭಾರತ ನಮಗ್ ಬೇಕು. ನಿಜ್ಜರ್ ಹತ್ಯೆ ವಿಚಾರವಾಗಿ ಟ್ರುಡೂ ನಿಲುವು ಒಂಥರ ಇದ್ರೆ, ಮಾರ್ಕ್ ಕಾರ್ನಿ ನಿಲುವೇ ಬೇರೆ ಇದೆ. ನಿಜ್ಜರ್ ಪ್ರಕರಣದಲ್ಲಿ ತನಿಖೆ ಅಗತ್ಯ ಇದೆ, ಅದು ನಡೀತಾ ಇದೆ. ಕೆನಡಾದಲ್ಲಿ ಒಂದು ಕಾನೂನು ವ್ಯವಸ್ಥೆ ಇದೆ, ಲೀಗಲ್ ಪ್ರೋಸೆಸ್ ನಡೆದಿರುವಾಗ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ತಪ್ಪಾಗುತ್ತೆ ಅಂತ ಕಾರ್ನಿ ಹೇಳಿದ್ದಾರೆ. ಟ್ರುಡೂ ರೀತಿ ಸುಮ್ನೆ ಇನ್ನೊಂದು ರಾಷ್ಟ್ರದ ಮೇಲೆ, ಪ್ರಧಾನಿ ಮೇಲೆ ಬಾಯಿಗೆ ಬಂದಂಗೆ ನಾಲ್ಗೆ ಹರಿಬಿಟ್ಟಿಲ್ಲ. ಜೊತೆಗೆ ಮಾರ್ಕ್ ಕಾರ್ನಿ ಮುಂದುವರೆದು ಭಾರತ ಜಗತ್ತಿನ 5ನೇ ಅತಿದೊಡ್ಡ ಆರ್ಥಿಕ ಶಕ್ತಿ, ಈಗ 4ನೇ ಸ್ಥಾನಕ್ಕೆ ಬೇರೆ ನಾವು ಟಚ್ ಮಾಡಿದ್ದೇವೆ. ಜನಸಂಖ್ಯೆಯಲ್ಲಿ ನಂಬರ್ 1 ರಾಷ್ಟ್ರ, ಜಾಗತಿಕ ಸಪ್ಲೈ ಚೈನ್ನಲ್ಲಿ ಪ್ರಮುಖ ಪಾತ್ರ ನಿಭಾಯಿಸ್ತಾ ಇದೆ. ಹಾಗಾಗಿ ಭಾರತ ನಮಗೆ ಇಂಪಾರ್ಟೆಂಟ್. ತನಿಖೆ ಅದರ ಪಾಡಿಗದ ಆಗ್ತಾ ಇದ್ರೂ ಕೂಡ ಇಂಧನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಅತ್ಯವಶ್ಯಕ ಖನಿಜ ಸಂಪನ್ಮೂಲಗಳ ಬಗ್ಗೆ ಮಾತುಕತೆಗೆ ಮೋದಿಯನ್ನ ಆಹ್ವಾನಿಸೋ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಆದರೆ ಆಗಲೇ ಹೇಳಿದ ಹಾಗೆ ಈ ಕೆನಡಾ ಭೇಟಿ ಸೇರಿ PM ಮೋದಿಗೆ ನಿರಂತರ 5ನೇ ಬಾರಿ ಈಗ G7 ಒಕ್ಕೂಟ ಆಹ್ವಾನ ಕೊಟ್ಟಿರೋದು.
ಹಾಗಿದ್ರೆ ಈ G7 ಅಂದ್ರೆ ಏನು? ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 36,500. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 17 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮುಂದುವರಿದ ರಾಷ್ಟ್ರಗಳ ಒಕ್ಕೂಟ G7 ಅಥವಾ ಗ್ರೂಪ್ ಆಫ್ 7 ಜಗತ್ತಿನ 7 ಅಡ್ವಾನ್ಸ್ಡ್ ಎಕಾನಮಿಗಳು ಅಥವಾ ಮುಂದುವರಿದ ರಾಷ್ಟ್ರಗಳ ಒಕ್ಕೂಟ 1970ರಲ್ಲಿ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಹಾಗೂ ಅಮೆರಿಕ ಈ ಒಕ್ಕೂಟವನ್ನು ರಚನೆ ಮಾಡಿಕೊಂಡ್ರು. ಹೆಚ್ಚುವರಿ ಮೆಂಬರ್ ಆಗಿ ಯುರೋಪಿಯನ್ ಯೂನಿಯನ್ ಕೂಡ ಇದೆ. 1997ರಿಂದ 2014ರವರೆಗೆ ರಷ್ಯಾ ಕೂಡ ಗುಂಪಲ್ಲಿತ್ತು. ಆಗಿದ್ದು G8 ಆಗಿತ್ತು. ಆದರೆ 2014ರಲ್ಲಿ ರಷ್ಯಾ ಅಕ್ರಮವಾಗಿ ಕ್ರೈಮಿಯಾವನ್ನು ವಶಪಡಿಸಿಕೊಂಡಾಗಿನಿಂದ ಈ ಗುಂಪಿನಿಂದ ರಷ್ಯಾವನ್ನು ಹೊರಗೆ ಹಾಕಿದ್ದಾರೆ. ಇದು ಒಪ್ಪಂದ ಆಧಾರಿತ ಗುಂಪಲ್ಲ. ಇದ್ರ ಬಗ್ಗೆ ಆಯಾ ರಾಷ್ಟ್ರಗಳಲ್ಲಿ ಪಾರ್ಲಿಮೆಂಟಲ್ಲಿ ಕಾನೂನು ಪಾಸ್ ಮಾಡಿಕೊಂಡು ಲೀಗಲ್ ಬೈಂಡಿಂಗ್ ಎಲ್ಲ ಇಲ್ಲ. ಆದರೆ ಅತ್ಯಂತ ಪ್ರಭಾವಶಾಲಿ ಗುಂಪಿದು. ಆರ್ಥಿಕತೆಯಲ್ಲಿ ಟಾಪ್ನಲ್ಲಿರುವ ಅಮೆರಿಕ, ಜರ್ಮನಿ, ಜಪಾನ್ ಅಂತ ದೇಶಗಳಿರೋದ್ರಿಂದ ಈ ಗುಂಪು ಜಗತ್ತಿನ 40-45% GDPಯನ್ನು ಪ್ರತಿನಿಧಿಸುತ್ತೆ. ಜಾಗತಿಕ ಹಣಕಾಸು, ವ್ಯಾಪಾರ ಹಾಗೂ ಟೆಕ್ನಾಲಜಿಯನ್ನು ಡಾಮಿನೇಟ್ ಮಾಡ್ತಾರೆ. AI, ರಕ್ಷಣೆ, ಆರೋಗ್ಯ ಹಾಗೂ ಸ್ಪೇಸ್ ಟೆಕ್ನಾಲಜಿ ಹಾಗೂ ಇನೋವೇಷನ್ ನಲ್ಲಿ ಮುಂದಿದ್ದಾರೆ. ಹವಾಮಾನ ಬದಲಾವಣೆ, ಅಂತಾರಾಷ್ಟ್ರೀಯ ಭದ್ರತೆ, ಯುದ್ಧಗಳ ವಿಚಾರದಲ್ಲಿ G7 ರಾಷ್ಟ್ರಗಳ ಮಾತು ನಡೆಯುತ್ತೆ. ವಿಶ್ವ ವ್ಯಾಪಾರ ಸಂಸ್ಥೆ, IMF, OECD ಅಂತ ಜಾಗತಿಕ ಸಂಸ್ಥೆಗಳ ನಿಯಮ ರೂಪಿಸುವಾಗ ಈ ದೇಶಗಳ ಮಾತು ನಡೆಯುತ್ತೆ. ಇನ್ನು ಭಾರತ ಕೂಡ G7ಗೆ ಸೇರೋ ಸಂದರ್ಭ ಬಂದಿದ್ವು. 2019ರಲ್ಲಿ ಪುಟಿನ್ ರಷ್ಯಾವನ್ನ ವಾಪಸ್ ಗುಂಪಿಗೆ ಸೇರಿಸಿಕೊಂಡ್ರೆ ಭಾರತ, ಚೀನಾ, ಟರ್ಕಿ ಸೇರ್ಪಡೆಗೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. 2020ರಲ್ಲಿ ಟ್ರಂಪ್ ಕೂಡ ಭಾರತದ ಸೇರ್ಪಡೆಗೆ ಸಪೋರ್ಟ್ ಮಾಡೋ ಸುಳಿವನ್ನ ಕೊಟ್ಟಿದ್ರು. ಆದ್ರೆ ಇವತ್ತಿಗೂ ವೀಕ್ಷಕ ರಾಷ್ಟ್ರವಾಗಿ, ಅಬ್ಸರ್ವರ್ ಕಂಟ್ರಿಯಾಗಿ ಭಾರತ ಉಳ್ಕೊಂಡಿದೆ. ಆದರೆ G7 ರಾಷ್ಟ್ರಗಳಿಗೆ ಭಾರತದ ಅವಶ್ಯಕತೆ ಇದೆ. ಯಾಕಂದ್ರೆ G7 ರಾಷ್ಟ್ರಗಳೆಲ್ಲ ಭಾರತದ ಮೇಜರ್ ವ್ಯಾಪಾರಿ ಪಾರ್ಟ್ನರ್ಸ್, ಜೊತೆಗೆ ಆ ದೇಶಗಳ ಹೂಡಿಕೆ ಡೆಸ್ಟಿನೇಷನ್ ಕೂಡ ಹೌದು. ಭಾರತದ ನೆಟ್ ಝೀರೋ ಕಾರ್ಬನ್ ಗುರಿಗೆ ಅಂದರೆ ಹವಾಮಾನ ಬದಲಾವಣೆ ವಿರುದ್ಧ ಹೋರಾಟಕ್ಕೆ G7 ರಾಷ್ಟ್ರಗಳ ಟೆಕ್ನಾಲಜಿ ಬೇಕು. ಭದ್ರತೆ ವಿಚಾರದಲ್ಲೂ ಅಷ್ಟೇ. ಕ್ವಾಡ್ ಗುಂಪಿನಲ್ಲಿ ಭಾರತದ ಜೊತೆಗಿರುವ ಅಮೆರಿಕ ಹಾಗೂ ಜಪಾನ್ G7ನಲ್ಲೂ ಕೂಡ ಇವೆ. ಭಾರತಕ್ಕೆ ಬೇಕಾದ ಸೆಮಿಕಂಡಕ್ಟರ್, ಸೈಬರ್ ಸೆಕ್ಯೂರಿಟಿ, AI ಟೆಕ್ನಾಲಜಿ ಈ ದೇಶಗಳ ಬಳಿ ಇದೆ. ಭಾರತ ಮುಂದುವರೆದ ರಾಷ್ಟ್ರ ಆಗೋಕೆ ಟಾರ್ಗೆಟ್ ಹಾಕೊಂಡಿದ್ದು 2047ಕ್ಕೆ. ಇನ್ನು ಟೈಮ್ ಇದೆ. ಆದರೆ ಆರ್ಥಿಕತೆಯಲ್ಲಿ ಆಲ್ರೆಡಿ ಭಾರತ ಟಾಪ್ 5ರ ಒಳಗಿದೆ. ನಂಬರ್ 4 ನಾವು ಟಚ್ ಮಾಡಿದ್ದೀವಿ. ಹೀಗಾಗಿ ಭಾರತವನ್ನ ಈ ದೇಶಗಳು ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ. ಸೇಮ್ ಟೈಮ್ ನಮಗೂ ಆ ದೇಶಗಳ ಅಗತ್ಯ ಇದೆ. ಅದಿರಲಿ. ಈಗ ಟ್ರುಡೋ ಹೋದ್ಮೇಲೆ ಕೆನಡಾದಲ್ಲಿ ಖಲಿಸ್ತಾನಿಗಳು ಹೇಗೆ ನಿಶ್ಶಕ್ತರಾಗಿದ್ದಾರೆ, ಅವರ ಹಾರಾಟ ಹೇಗೆ ಕಮ್ಮಿ ಆಗಿದೆ ಅನ್ನೋದನ್ನ ಕೂಡ ನಾವೀಗ ನೋಡ್ತಾ ಹೋಗೋಣ. ಖಲಿಸ್ತಾನಿ ಆಟ ಬಂದ್. ಬದಲಾದ ಕೆನಡಾ. ಸ್ನೇಹಿತರೆ, ಟ್ರುಡೋ ಅವಧಿಯಲ್ಲಿ ಖಲಿಸ್ತಾನಿಗಳನ್ನ ಮುಟ್ಟೋರು ಇರಲಿಲ್ಲ. ಭಾರತದ ಪ್ರಧಾನಿ, ಆಮೇಲೆ ಹೋಮ್ ಮಿನಿಸ್ಟರ್, ವಿದೇಶಾಂಗ ಸಚಿವ ಇವ್ರನ್ನೆಲ್ಲ ಹತ್ಯೆ ಮಾಡೋ ರೀತಿಯಲ್ಲಿ ಟ್ಯಾಬ್ಲೋ ಮೆರವಣಿಗೆ ಮಾಡ್ತಾ ಇದ್ರು. ಭಾರತದ ಪ್ರಧಾನಿ ಇಂದಿರಾ ಗಾಂಧಿಯನ್ನ ಹತ್ಯೆ ಮಾಡಿದ್ರನ್ನ ಟ್ಯಾಬ್ಲೋ ಮಾಡಿ ಮೆರವಣಿಗೆ ಮಾಡ್ತಾ ಇದ್ರು. ಯಾರು ಕೇಳೋರು ಇರಲಿಲ್ಲ. ಯಾಕಂದ್ರೆ ಅವಾಗ ಈ ಟ್ರುಡೋ ಸರ್ಕಾರಕ್ಕೆ NDP, ಈ ಸಿಖ್ ಖಲಿಸ್ತಾನಿ ಫೇವರಿಸಮ್ನ ಪಕ್ಷ NDP, ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿ, ಅವರ ಸಪೋರ್ಟಿಂದಲೇ ಟ್ರುಡೋ ಸರ್ಕಾರ ನಡೀತಾ ಇತ್ತು. ಅದರ ಲೀಡರ್ ಜಗಮೀತ್ ಸಿಂಗ್ ಖಲಿಸ್ತಾನಿ ಚಳವಳಿಯ ಮುಂಚೂಣಿಯ ಮುಖ. ಹೀಗಾಗಿ ಸರ್ಕಾರ ನಮ್ಮದೇ ಅಂತ ಅನ್ಕೊಂಡು ಹಾರಾಡ್ತಾ ಇದ್ದ ಈತ. ಭಾರತ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರು. ಭಾರತದ ವಿರುದ್ಧ ಪ್ರತಿಭಟಿಸ್ತಾ ಇದ್ರು. ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ, ಮೋದಿ ಸೇರಿದಂತೆ ಭಾರತೀಯ ನಾಯಕರ ಚಿತ್ರಕ್ಕೆ ಬಣ್ಣ ಬಳಿಯೋದೆಲ್ಲ ಆಗ್ತಾ ಇತ್ತು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಜಗಮೀತ್ ಸಿಂಗ್ ಪಾರ್ಟಿ 27 ಸ್ಥಾನದಿಂದ 7 ಸ್ಥಾನಕ್ಕೆ ಧೂಳಿಪಟ ಆಗಿದೆ. ವೆರಿ ಗುಡ್ ಡೆವಲಪ್ಮೆಂಟ್. ಹೀಗಾಗಿ ಎಷ್ಟೇ ಅರಚಿದ್ರು ಯಾರೂ ಮೂಸೋರಿಲ್ಲ. ಈಗ ಮಾರ್ಕ್ ಕಾರ್ನಿ ಭಾರತದ ಪರವಾಗಿ ಹೆಜ್ಜೆ ಇಟ್ಟಿದ್ದಾರೆ. ಆರಂಭದಲ್ಲೇ ಚುನಾವಣೆಗೂ ಮುಂಚೆ ಒಂದು ರಾಮನವಮಿ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಭಾರತ ಆರ್ಥಿಕವಾಗಿ, ಸ್ಟ್ರಾಟಜಿಕಲಿ ಕೆನಡಾಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಇವರು ಪ್ರಧಾನಿಯಾದಾಗ PM ಮೋದಿ ಶುಭ ಕೋರಿದ್ರು. ಈಗ G7 ಶೃಂಗಸಭೆ ಆಹ್ವಾನಕ್ಕೆ ಕಾಲ್ ಮಾಡಿದಾಗಲೂ ಕೂಡ ಮೋದಿ ಅವರಿಗೆ ಶುಭ ಕೋರಿ ಸಭೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಕಾರ್ನಿ ಕೂಡ ಭಾರತಕ್ಕೆ ಪ್ರಾಶಸ್ತ್ಯ ಕೊಡೋ ಮೂಲಕ ಸಂಬಂಧ ಸರಿ ಮಾಡೋ ಭರವಸೆ ಕೊಟ್ಟಿದ್ದಾರೆ. ಏನೋ ಕೆನಡಾದಲ್ಲಿ ಮತ್ತೆ ಭಾರತದ ರಾಜತಾಂತ್ರಿಕ ಅಧಿಕಾರಿಗಳ ನಿಯೋಜನೆಗೆ ಮಾತುಕತೆ ನಡೀತಾ ಇದೆ. ಜೊತೆಗೆ ಕೆನಡಾ ಪಕ್ಕದಲ್ಲಿ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇರೋ ಟ್ರಂಪ್ ಆಗಾಗ ಕೆನಡಾ ನಮ್ಮ 51ನೇ ರಾಜ್ಯ ಆಗಲಿ, ಕೆನಡಾದ ಪ್ರಧಾನಿ ಅಮೆರಿಕದ ಒಂದು ಗವರ್ನರ್ಗಳ ಥರ ಆಗಿಬಿಡ್ಲಿ ಅಂತೆಲ್ಲ ಟೀಕೆ ಮಾಡ್ತಿರೋ ಟೈಮ್ನಲ್ಲಿ, ಕಾಲೆಳಿತಿರೋ ಟೈಮ್ನಲ್ಲಿ ಕೆನಡಾ ಹೊಸ ಗೆಳೆಯರ ಹುಡುಕಾಟದಲ್ಲಿದೆ.
ಅಮೆರಿಕ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಮಾಡ್ಕೊಳ್ಳೋದು ಅನಿವಾರ್ಯ ಅವರಿಗೆ. ಇಲ್ಲಾಂದರೆ ಇನ್ನೊಂದು ರಾಜ್ಯ ಮಾಡ್ಕೊಂಡ್ಬಿಡ್ತಾರಷ್ಟೇ. ಇದೇ ಕಾರಣಕ್ಕೆ ಭಾರತದ ಜೊತೆಗೆ ಸಂಬಂಧ ಇಂಪ್ರೂವ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಕಳೆದ ವರ್ಷ 2 ರಾಷ್ಟ್ರಗಳ ಮಧ್ಯೆ 71,000 ಕೋಟಿ ಮೌಲ್ಯದ ವ್ಯಾಪಾರ ಆಗಿದೆ. ಭಾರತ ಕೆನಡಾಗೆ ಔಷಧ, ಆಭರಣ, ಸ್ಮಾರ್ಟ್ಫೋನ್, ಸೀ ಫುಡ್, ವಜ್ರ ರಫ್ತು ಮಾಡುತ್ತೆ. ಕೆನಡಾದಿಂದ ಕಲ್ಲಿದ್ದಲು, ಪೊಟ್ಯಾಷಿಯಂ ಕ್ಲೋರೈಡ್, ಪ್ರಿಂಟಿಂಗ್ ಉಪಕರಣ ಸೇರಿದ ಹಾಗೆ ಸಾಕಷ್ಟು ಸರಕನ್ನು ಆಮದು ಮಾಡಿಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಹೊಸ ಪ್ರಧಾನಿ ಬರ್ತಾ ಇದ್ದ ಹಾಗೆ ಭಾರತ ಕೆನಡಾ ಸಂಬಂಧದಲ್ಲಿ ಆಗ್ತಿರೋ ಬದಲಾವಣೆ, G7 ಆಹ್ವಾನ ಹಾಗೂ G7 ಅಂದರೆ ಏನು, ಭಾರತ ಕೆನಡಾ ಸಂಬಂಧದ ಒಂದಷ್ಟು ಕ್ವಿಕ್ ರೌಂಡ್ ಅಪ್ ಅನ್ನು ನಿಮಗೆ ನೀಡುವಂಥ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.